ಬಂಡೆ ಮಹಾಕಾಳಿ ದೇವಾಲಯದ ಇತಿಹಾಸವನ್ನ ನೋಡುವುದಾದರೆ, ಬಂಡೆ ಮಹಾಕಾಳಿ ದೇವಾಲಯವು ಬೆಂಗಳೂರಿನ ಗವಿಪುರಂನಲ್ಲಿರುವ ಒಂದು ಪ್ರಾಚೀನ ದೇವಾಲಯವಾಗಿದ್ದು, ಇದರ ಇತಿಹಾಸವು ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಯೊಂದಿಗೆ ಗಾಢವಾಗಿ ಬೆಸೆದುಕೊಂಡಿದೆ. ಈ ದೇವಾಲಯದ ಪ್ರಾಚೀನ ಉಗಮ ಹೇಗಾಯಿತು ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ. ಬಂಡೆ ಮಹಾಕಾಳಿ ದೇವಾಲಯವು ಶತಮಾನಗಳಷ್ಟು ಹಳೆಯದೆಂದು ಭಾವಿಸಲಾಗಿದೆ. ಆದರೆ ನಿಖರವಾದ ಸ್ಥಾಪನೆಯ ಕಾಲವನ್ನ ನಿರ್ಧರಿಸುವ ದಾಖಲೆಗಳು ಸೀಮಿತವಾಗಿವೆ. ಕೆಲವು ಐತಿಹಾಸಿಕ ಊಹೆಗಳ ಪ್ರಕಾರ ಈ ದೇವಾಲಯವು 16ನೇ ಶತಮಾನದ ಕೆಂಪೇಗೌಡರ ಕಾಲಕ್ಕಿಂತಲೂ ಹಿಂದಿನದ್ದಾಗಿರಬಹುದು. ಕೆಂಪೇಗೌಡರು ಬೆಂಗಳೂರಿನ ಸ್ಥಾಪಕರಾಗಿದ್ದರಿಂದ ಈ ದೇವಾಲಯವು ಅವರ ಆಡಳಿತಕ್ಕಿಂತ ಮೊದಲಿನಿಂದಲೂ ಕೂಡ ಧಾರ್ಮಿಕ ಕೇಂದ್ರವಾಗಿತ್ತು ಎಂದು ತಿಳಿದು ಬಂದಿದೆ. ದೇವಾಲಯದ ಮೂಲ ರಚನೆಯು ಒಂದು ಸರಳವಾದ ಗುಹೆಯಂತಹ ಗರ್ಭಗೃಹವಾಗಿತ್ತು. ಇದರಲ್ಲಿ ಬಂಡೆಯಲ್ಲಿ ಕೆತ್ತಲಾದ ಮಹಾಕಾಳಿಯ ಶಿಲ್ಪವನ್ನು ಕೂಡ ಸ್ಥಾಪಿಸಲಾಗಿತ್ತು. ಇದು ದೇವಾಲಯದ ಪ್ರಾಚೀನತೆಯನ್ನ ಸೂಚಿಸುತ್ತದೆ. ದೇವಾಲಯವನ್ನು ಬಂಡೆ ಅಥವಾ ಬಂಡಿ ಮಹಾಕಾಳಿ ಎಂದು ಕರೆಯಲಾಗುತ್ತದೆ. ಈ ಹೆಸರಿನ ಇಂದಿನ ಕಾರಣವೇನೆಂದರೆ, ಗವಿಪುರಂನ ಈ ಪ್ರದೇಶವು ಹಿಂದೆ ಪ್ರವಾಸಿಗರು ಮತ್ತು ವ್ಯಾಪಾರಿಗಳಿಗೆ ಒಂದು ವಿಶ್ರಾಂತಿ ಪಡೆಯುವ ಸ್ಥಳವಾಗಿತ್ತು. ಅವರು ತಮ್ಮ ಬಂಡಿಗಳನ್ನು ಅಂದರೆ ಗಾಡಿಗಳನ್ನ ಇಲ್ಲಿ ನಿಲ್ಲಿಸಿ ರಾತ್ರಿಯನ್ನು ಕಳೆಯಲು ಛತ್ರದಲ್ಲಿ ತಂಗುತ್ತಿದ್ದರು. ಈ ಆಚರಣೆಯಿಂದಾಗಿ ದೇವಾಲಯಕ್ಕೆ ಬಂಡಿ ಮಹಾಕಾಳಿ ಎಂಬ ಹೆಸರು ಬಂದಿತು ಎಂದು ಸ್ಥಳೀಯ ಐತಿಹ್ಯ ಹೇಳುತ್ತದೆ. ಕೆಂಪೇಗೌಡರು 16ನೇ ಶತಮಾನದಲ್ಲಿ ಬೆಂಗಳೂರನ್ನು ರಾಜಧಾನಿಯಾಗಿ ಸ್ಥಾಪಿಸಿದಾಗ ಗವಿಪುರಂನ ಈ ದೇವಾಲಯವು ಈಗಾಗಲೇ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿತ್ತು. ಕೆಂಪೇಗೌಡರು ತಮ್ಮ ಆಡಳಿತದ ಸಮಯದಲ್ಲಿ ಈ ದೇವಾಲಯವನ್ನ ರಕ್ಷಿಸಿದ್ದಾರೆ ಎಂಬ ಉಲ್ಲೇಖಗಳಿವೆ. ಆದರೆ ಇದರ ಸ್ಥಾಪನೆಯು ಅವರಿಗಿಂತ ಹಿಂದಿನದ್ದಾಗಿತ್ತು. ಕೆಂಪೇಗೌಡರ ಆಡಳಿತದಲ್ಲಿ ಬೆಂಗಳೂರು ಕೋಟೆಯ ಸಮೀಪದಲ್ಲಿ ಇತರ ದೇವಾಲಯಗಳನ್ನ ನಿರ್ಮಿಸಲಾಗಿದ್ದರೂ ಕೂಡ ಬಂಡೆ ಮಹಾಕಾಳಿ ದೇವಾಲಯವು ತನ್ನ ಸ್ವಾಭಾವಿಕ ಬಂಡೆಯ ರಚನೆಯಿಂದಾಗಿಯೇ ವಿಶಿಷ್ಟವಾಗಿತ್ತು. 20ನೇ ಶತಮಾನದಲ್ಲಿ ಮತ್ತು ಇತ್ತೀಚಿನ ವರ್ಷಗಳಲ್ಲಿ ದೇವಾಲಯವನ್ನ ಹಲವು ಬಾರಿ ಜೀರ್ಣೋದ್ಧಾರಗೊಳಿಸಲಾಗಿದೆ. ರಸ್ತೆಯಿಂದ ಗರ್ಭಗೃಹಕ್ಕೆ ತಲುಪಲು ಮೆಟ್ಟಿಲುಗಳನ್ನು ಕೂಡ ನಿರ್ಮಿಸಲಾಗಿದೆ. ಗರ್ಭಗೃಹದ ಮುಂದೆ ತೆರೆದ ಮುಖಮಂಟಪವನ್ನು ಕೂಡ ಕಟ್ಟಲಾಗಿದೆ. ಗರ್ಭಗೃಹದ ಹಿಂಭಾಗದಲ್ಲಿ ದೇವಿಯ 2ನೇ ಶಿಲ್ಪವನ್ನು ಸ್ಥಾಪಿಸಿ ಮತ್ತು ಇದು ಭಕ್ತರಿಗೆ ಹರಕೆ, ಬಲಿ ಮತ್ತು ಇತರ ಆಚರಣೆಗಳಿಗೆ ಬಳಸಲ್ಪಡುತ್ತದೆ. ಈ ಜೀರ್ಣೋದ್ಧಾರವು ದೇವಾಲಯದ ಸಾಂಪ್ರದಾಯಿಕ ಮಹತ್ವವನ್ನ ಉಳಿಸಿಕೊಂಡು ಆಧುನಿಕ ಸೌಕರ್ಯಗಳನ್ನ ಸೇರಿಸಿದೆ. ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವವನ್ನ ನೋಡುವುದಾದರೆ, ಈ ದೇವಾಲಯವು ಬೆಂಗಳೂರಿನ ಸ್ಥಳೀಯರಿಗೆ ಮಾತ್ರವಲ್ಲ, ದೂರದ ಊರುಗಳಿಂದ ಬರುವ ಭಕ್ತರಿಗೂ ಕೂಡ ಒಂದು ಪ್ರಮುಖ ತಾಣವಾಗಿದೆ. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ಕೂಡ ನಡೆಯುತ್ತವೆ. ದೇವಾಲಯದ ಇತಿಹಾಸವು ಬೆಂಗಳೂರಿನ ಐತಿಹಾಸಿಕ ಬೆಳವಣಿಗೆಯೊಂದಿಗೆ ಸಂಬಂಧ ಹೊಂದಿದ್ದು, ಇದು ನಗರದ ಪ್ರಾಚೀನ ಧಾರ್ಮಿಕ ಕೇಂದ್ರವಾಗಿ ಗುರುತಿಸಲ್ಪಟ್ಟಿದೆ. ಸ್ಥಳೀಯ ಐತಿಹ್ಯದ ಪ್ರಕಾರ ಈ ದೇವಾಲಯದ ದೇವಿಯು ಭಕ್ತರ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಈಡೇರಿಸುವವಳೆಂದು ನಂಬಲಾಗಿದೆ. ಕಷ್ಟಗಳಿಂದ ಮುಕ್ತಿ, ಯಶಸ್ಸು ಮತ್ತು ಸಮೃದ್ಧಿಗಾಗಿ ಭಕ್ತರು ಇಲ್ಲಿ ಭೇಟಿ ನೀಡುತ್ತಾರೆ. ದೇವಾಲಯದ ಸಮೀಪದಲ್ಲಿ ಬಂಡೆಯ ರಚನೆ ಮತ್ತು ಗುಹೆಯಂತಹ ಗರ್ಭಗೃಹವು ಇದರ ಆಧ್ಯಾತ್ಮಿಕ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇದೆ. ಬಂಡೆ ಮಹಾಕಾಳಿ ದೇವಾಲಯವು ಬೆಂಗಳೂರಿನ ಧಾರ್ಮಿಕ ಮತ್ತು ಐತಿಹಾಸಿಕ ಪರಂಪರೆಯ ಒಂದು ಅವಿಭಾಜ್ಯ ಅಂಗವಾಗಿದೆ.
ಇದರ ಉಗಮವು ಪ್ರಾಚೀನ ಕಾಲಕ್ಕೆ ಸಂಬಂಧಿಸಿದ್ದು, ಕೆಂಪೇಗೌಡರ ಕಾಲದಿಂದಲೂ ಕೂಡ ಇದು ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿ ಮುಂದುವರೆದುಕೊಂಡು ಬಂದಿದೆ. ಜೀರ್ಣೋದ್ಧಾರದಿಂದಾಗಿ ದೇವಾಲಯವು ಆಧುನಿಕ ರೂಪವನ್ನ ಪಡೆದಿದ್ದರೂ ಕೂಡ ಅದರ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವವು ಇಂದಿಗೂ ಕೂಡ ಅಚಲವಾಗಿದೆ. ಧನ್ಯವಾದಗಳು.